ಶಿವಾಯ. ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ನನ್ನೆಲ್ಲ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈ ದಿನ ನಾವು ವಿಶೇಷವಾಗಿ ಒಂದು ಕಥೆಯನ್ನು ಕೇಳೋದ್ರ ಮುಖಾಂತರ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡೋಣ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, 1947ಕ್ಕಿಂತ ಮೊದಲು ನಮ್ಮ ಭಾರತ ಬ್ರಿಟಿಷರು ಆಳ್ತಾಯಿದ್ರು. ಸುಮಾರು 1600ರಲ್ಲಿ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರವಾಗಿ ಬಂದರು. ಸುಮಾರು 1600 ಹಿಡಿದು 1947ರವರೆಗೆ ಆ ಬ್ರಿಟಿಷರು ನಮ್ಮ ಭಾರತವನ್ನು ಆಳಿದರು. ಅಂಥ ಒಂದು ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಒಂದು ಭಾರತವನ್ನು ಸಮಸ್ತ ಭಾರತೀಯರು, ಸಮಸ್ತ ಧರ್ಮದವರೆಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾರತವನ್ನು ಬ್ರಿಟಿಷರಿಂದ ಸ್ವತಂತ್ರತೆಯನ್ನು ಪಡ್ಕೊಂಡ್ರು. ಅದರ ಸಂಚಿಕೆಯನ್ನು ಈಗಾಗಲೇ ನಾವು ಆಗಸ್ಟ್ 15ರ ದಿನ ನಾವು ಅದನ್ನು ಕೇಳಿದ್ದೇವೆ. ಆ ಬ್ರಿಟಿಷರ ಜೊತೆ ಹೋರಾಟ ಮಾಡಿ ನಮ್ಮ ಭಾರತವನ್ನು ಸ್ವತಂತ್ರ ಪಡ್ಕೋಬೇಕಾದ್ರೆ ಎಷ್ಟು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡ್ರು, ತಂದೆ ತಾಯಿ ಕಳ್ಕೊಂಡ್ರು, ಹೆಂಡತಿಯರು ಕಳ್ಕೊಂಡ್ರು, ಅಜ್ಜಿಯರನ್ನು ಕಳ್ಕೊಂಡ್ರು. ಎಷ್ಟೋ ಜನರ ಜೀವನ ಬೀದಿ ಪಾಲಾಯಿತು. ಅದೇನು ಸುಮ್ಮನೆ ನಮಗೆ ಸ್ವತಂತ್ರತೆ ಸಿಕ್ಕಿಲ್ಲ ಅಷ್ಟು ಸುಲಭವಾಗಿ. ಅಷ್ಟೊಂದು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆತ್ಮಗಳು ಬಲಿದಾನದಿಂದ ನಮಗಿವತ್ತು ಸ್ವತಂತ್ರತೆ ಸಿಕ್ಕಿದೆ. ಆದರೆ ಇವತ್ತು ಆ ಸ್ವತಂತ್ರತೆಯನ್ನು ನಾವು ಯಾವ ರೀತಿ ಬಳಸ್ಕೊಳ್ತಿದ್ದೇವೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಗೊತ್ತಾಗ್ತಾಯಿದೆ. ಯಾಕೆಂದರೆ ಕೆಲವರು ಹೇಳಿದ್ದಾರೆ, ಆ ಬ್ರಿಟಿಷರು ಇರಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ ಅಂತಕ್ಕಂಥ. ಇರಲಿ, ಅದು ವಿಷಯ ನಮಗೆ ಇವತ್ತು ಬೇಡ. ನಾನು ಯಾವ ವಿಷಯವನ್ನು ಹೇಳಿಕ್ಕೆ ಹೋಗ್ತಾ ಇದ್ದೇನೆ ನಿಮ್ಮ ಎದುರುಗಡೆ ಅಂದರೆ, 1947ಕ್ಕೆ ಯಾವಾಗ ಭಾರತಕ್ಕೆ ಸ್ವತಂತ್ರತೆ ಸಿಕ್ತು, ಒಂದು ವರ್ಷ ಆಯಿತು. 1948ರಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಚಾರ ಆಗಿತ್ತು. ಭಾರತಕ್ಕೆ ಸ್ವತಂತ್ರತೆ ಸಿಕ್ಕಂತೆ ಮಹಾತ್ಮ ಗಾಂಧೀಜಿಯವರು ಉಪವಾಸ ಹೋರಾಟ ಮಾಡಿದ್ರಂತೆ. ಹೀಗಾಗಿ ಭಾರತಕ್ಕೆ ಸ್ವತಂತ್ರ ಸಿಕ್ತು ಅಂತ ಪ್ರಪಂಚದೆಲ್ಲ ಕಡೆನೂ ಪ್ರಚಾರ ಆಗಿತ್ತು. ಆವಾಗ ಆ ಇಂಗ್ಲೆಂಡಿನ ಒಬ್ಬ ಪ್ರಜೆ, ಹಾಗಾದರೆ ಉಪವಾಸದಿಂದ ಆ ಭಾರತಕ್ಕೆ ಸ್ವತಂತ್ರ ಕೊಡಿಸಿರ್ಬೇಕಂತಕ್ಕಂಥ ಬಾಪೂಜಿ ಹೆಂಗಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಆ ವ್ಯಕ್ತಿ ಇಂಡಿಯಾಕ್ಕೆ ಬರ್ತಾನೆ. ಇಂಡಿಯಾಕ್ಕೆ ಬಂದು ಅಹಮದಾಬಾದಿಗೆ ಬರ್ತಾನೆ. ಲಂಡನ್ನಿಂದ ಅಹಮದಾಬಾದ್ನಲ್ಲಿ ಗುಜರಾತ್ ಹೋಗ್ತಕ್ಕಂಥ ಸಬರ್ಮತಿಗೆ ಹೋಗ್ತಕ್ಕಂಥ ಟ್ರೈನನ್ನು ಹತ್ತಾನೆ, ಗಾಂಧೀಜಿಯವ್ರನ್ನ ಭೇಟಿ ಮಾಡ್ಬೇಕಂತ. ಗಾಂಧೀಜಿಯವರು ಆಶ್ರಮದಲ್ಲಿರ್ತಾರೆ. ಓಕೆ, ಅವನು ಆ ಟ್ರೈನಲ್ಲಿ ಹತ್ಕೊಳ್ತಾನೆ, ಟ್ರೈನಲ್ಲಿ ಕೂತ್ಕೊಳ್ತಾನೆ. ರಾತ್ರಿ ಪ್ರಯಾಣ ನಡೀತದೆ. ರಾತ್ರಿಯೆಲ್ಲ ಪ್ರಯಾಣ ನಡೀತದೆ ಅಹಮದಾಬಾದಿಗೆ. ಬೆಳಕಾಗುವಷ್ಟೊತ್ತಿಗೆ ಏನಾಗ್ತದೆ ಅಂದರೆ, ಗಾಂಧೀಜಿ ಕಿ ಜೈ, ಗಾಂಧೀಜಿ ಕಿ ಜೈ ಅಂತ ಕೂಗು ಶುರುವಾಗ್ತದೆ. ಕಾರಣ, ಆ ಟ್ರೈನು ಅಹಮದಾಬಾದ್ ತಲುಪಿರ್ತಾರೆ. ಎಷ್ಟೋ ಜನ ನಾಯಕರು ತಮ್ಮ ಕೈಯಲ್ಲಿ ಹೂನಾರ ಹಿಡ್ಕೊಂಡಿರ್ತಾರೆ. ಹಾಕೊಂಡು ಗಾಂಧೀಜಿಗೆ ಸನ್ಮಾನ ಮಾಡಬೇಕು ಅಥವಾ ಗಾಂಧೀಜಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಬಂದಿರ್ತಾರೆ. ಆವಾಗ ಎದುರುಗಡೆ ಕುಂತಂಥ ವ್ಯಕ್ತಿ ನೋಡ್ತಾನೆ, ಎಲ್ಲಿ ಗಾಂಧಿ ಎಲ್ಲಿದ್ದಾನೆ, ಗಾಂಧಿ ಎಲ್ಲಿದ್ದಾನೆ, ಕೂಗ್ತಾ ಇದ್ದಾರಲ್ಲ ಗಾಂಧಿ, ಮಹಾತ್ಮ ಗಾಂಧಿಗೆ ಜೈ ಅಂತಾರಂತ. ಆ ವ್ಯಕ್ತಿ ನೋಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ಹಾಕ್ಬೇಕು ನೋಡ್ತಾನೆ. ಆದರೆ ಯಾವಾಗ ಜನ ಬಂದರು ಅವಾಗ ಅವನಿಗೆ ಗೊತ್ತಾಗ್ತದೆ, ಗಾಂಧೀಜಿ ಬೇರೆ ಎಲ್ಲೂ ಇರಲಿಲ್ಲ. ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ ತನ್ನ ಎದುರುಗಡೆನೇ ಇದ್ದರು. ಆ ಇಂಗ್ಲೆಂಡ್ ಪ್ರಜೆಗೆ ಆಶ್ಚರ್ಯ ಆಗ್ಬಿಡ್ತದೆ. ಅಯ್ಯೋ, ರಾತ್ರೆಲ್ಲ ನನ್ನ ಎದುರುಗಡೆನೇ ಇದ್ರಲ್ಲ, ಯಾರನ್ನು ಭೇಟಿ ಮಾಡಲಿಕ್ಕೋಸ್ಕರವಾಗಿ ನಾನು ಇಂಗ್ಲೆಂಡಿಂದ ಇಲ್ಲಿಗೆ ವೀಸಾ ಮಾಡ್ಕೊಂಡು ಬಂದಿದ್ದೇನೆ, ಕಷ್ಟಪಟ್ಕೊಂಡು ಹಣ ಖರ್ಚು ಮಾಡಿಕೊಂಡು. ಅಂಥ ಮಹಾತ್ಮ ಗಾಂಧಿ ರಾತ್ರಿಯೆಲ್ಲ ನನ್ನ ಜೊತೆಗೆ ಇದ್ರಲ್ಲ, ನನ್ನ ಮುಂದುಗಡೆನೇ ಇದ್ರಲ್ಲ, ನಾನು ಮಾತಾಡಲಿಲ್ಲಲ್ಲ ಅಂತ ವ್ಯಥೆ ಪಟ್ಕೊಳ್ತಾನೆ. ನನಗೆ ತಾನೇ ಪಶ್ಚಾತ್ತಾಪ ಪಟ್ಕೊಳ್ತಾನೆ. ಈ ಮಾತಿನ ಹಿಂದಿನ ಅರ್ಥ ಏನು ಅಂದರೆ, ನಾವೆಲ್ಲ ಭಾರತವಾಸಿಗಳು, ಸನಾತನ ಧರ್ಮದವರು, ಜೊತೆಗೆ ಇಡೀ ವಿಶ್ವದ ಎಲ್ಲ ಧರ್ಮದವರು. ಅಲ್ಲೇ ನಾವು ಅವ್ರನ್ನ ಪರಮಾತ್ಮ ಅಂತ ಹೇಳ್ಬೋದು,
ಆದರೆ ಅವರು ಅವರವರ ಧರ್ಮಕ್ಕೆ ತಕ್ಕಂಗೆ ಆ ಪರಮಾತ್ಮನ ಕರೀತಾರೆ. ಅಲ್ಲ ಅನ್ಬೋದು, ಖುದಾ ಅನ್ಬೋದು, ಗಾಡ್ ಅನ್ಬೋದು, ಅಥವಾ ದೇವರು ಅನ್ಬೋದು, ಅಥವಾ ಏನಾದರೂ ಹೇಳ್ಬೋದು. ಅವ್ರವ್ರ ಧರ್ಮಕ್ಕೆ ತಕ್ಕಂಗೆ ಯಾವ ರೀತಿ ಇದೆ ಆ ರೀತಿ ಹೇಳ್ತಾರೆ ಅಲ್ವಾ. ಹಾಗೆ ಪರಮಾತ್ಮ ವರ್ತಮಾನ ಸಮಯದಲ್ಲಿ ಈ ಭೂಮಿ ಮೇಲೆ ಅವತರಣೆ ಮಾಡಿ ಬಂದಿದ್ದಾನೆ. ಆ ಕಥೆಯ ಹಿಂದಿನ ಅರ್ಥ ಏನು ಅಂದರೆ, ಯಾವ ರೀತಿ ಇಂಗ್ಲೆಂಡಿನ ಪ್ರಜೆಗೆ ಗಾಂಧೀಜಿ ಎದುರುಗಡೆ ಇದ್ರೂ ಕೂಡ ಗೊತ್ತಾಗಲಿಲ್ಲ. ಯಾವಾಗ ಜನ ಎಲ್ಲರೂ ಗಾಂಧೀಜಿ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಜೈ ಜೈ ಅಂತ ಹೇಳಿದಾಗ ಅವನಿಗೆ ಮೈಂಡ್ ಓಪನ್ ಆಯಿತು. ಗಾಂಧಿ ಎಲ್ಲಿದ್ದಾರೆ, ಎಲ್ಲಿ ಬಂದ್ರ ಅಂತ ನೋಡ್ತಾನೆ ಆ ಕಡೆ ಈ ಕಡೆ. ಅದೇ ರೀತಿ ವರ್ತಮಾನ ಸಮಯದಲ್ಲಿ ನಮ್ಮೆಲ್ಲರಿಗೂ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಆಲ್ರೆಡಿ ಬಂದುಬಿಟ್ಟಿದ್ದಾನೆ. ಎದಕ್ಕೆ ಬಂದಿದ್ದಾನೆ ಪರಮಾತ್ಮ ಅಂದರೆ, ನಮ್ಮೆಲ್ಲರಿಗೂ ಸಹ ಈ ಒಂದು ಮಾಯಾ ರಾವಣನ ಬಂಧನದಿಂದ, ಮಾಯಾ ರಾವಣನ ದುಃಖದ ಪ್ರಪಂಚದಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನಮ್ಮೆಲ್ಲರನ್ನು ಸತೋಪ್ರಧಾನ ಪವಿತ್ರ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ನಮ್ಮದು ಈ ಮನೆಯಲ್ಲ, ನಮ್ಮದು ಮನೆ ಬೇರೆದೆ. ಹೇಳ್ತೀವಿ ನಾವು, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಭಾಳ ಈಸಿಯಾಗಿ ಹೇಳ್ಬಿಡ್ತೇವೆ. ಆದರೆ ನಮಗೆ ಬೆಳಗಿಂದ ಹಿಡಿದು ರಾತ್ರಿ ಅವರಿಗೆ ಚೆಕ್ ಮಾಡ್ಕೊಳ್ಳೋಣ, ಎಂದಾದ್ರೂ ನಮಗೆ ಆ ವಿಚಾರ ಬರ್ತದ, ಹೌದು ನಮ್ಮ ಮನೆ ಇದೆ, ನಾವು ವಾಪಸ್ ಹೋಗ್ಬೇಕಂತ. ಇಲ್ಲಿರ್ತಕ್ಕಂಥ ಡ್ರಾಮಾ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಮನೆಯೇ ನಮ್ಮದು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಈ ಮಾಲೀಕ ನಾನು, ಅದ್ರ ಮಾಲೀಕ, ಇದ್ರ ಮಾಲೀಕ, ಅದು ನಂದು, ಇದು ನಂದು, ಎಲ್ಲ ನಮ್ಮ ಬುದ್ಧಿಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೇವೆ. ನಂದು 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 ಅಂತ. ಎಂದು ಕೂಡ ನಾವು ಈ ರೀತಿ ವಿಚಾರ ಮಾಡಲ್ಲ. ನಾವು ಪರಮಾತ್ಮ ಮೇಲಿದ್ದಾನೆ, ನಮ್ಮ ತಂದೆ ಇದ್ದಾನೆ, ನಾವೆಲ್ಲ ಮನೆಗೆ ಹೋಗ್ಬೇಕಂತ ವಿಚಾರನ ಯಾರೂ ಸಹ ಮಾಡೋಂಗಿಲ್ಲ. ಯಾರೋ 100ರಲ್ಲಿ ಒಬ್ಬರಿಬ್ಬರು ಮಾಡ್ಬೋದು ಸಾಕಾದವರು. ಆದರೆ 98-99% ಯಾರೂ ವಿಚಾರ ಮಾಡಲ್ರಿ. ಅವ್ರು ಯಾರೂ ಶರೀರ ಬಿಟ್ಟು ಹೋಗ್ಬೇಕಂತ ವಿಚಾರಣೆ ಮಾಡಲ್ರಿ. ಭಯ ಪಡ್ತಾರೆ ರೀ, ಅಯ್ಯೋ ನಾನು ಹೆಂಗೆ ಸಾಯಲಿ, ಅಯ್ಯೋ ನಾ ಸತ್ರೆ ಹೆಂಗೆ ಅಂತೆ. ನೀವು ಭಯ ಪಡ್ರಿ, ಪಡೆದೇರಿ, ಹೋಗೋದು ಮಾತ್ರ ಗ್ಯಾರಂಟಿ. ಇದು ಮಾತ್ರ ಸತ್ಯ. ಯಾಕೆಂದರೆ ಯಾವತ್ತು ನಾವು ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೇವೆ, ಜೊತೆಗೆ ಬೆಲೆ ನಾವು ಬೇರೆ ಬೇರೆ ಊರಿಗೆ, ಬಸ್ಸಿಗೆ, ಟ್ರೈನ್ಗೆ ಟಿಕೆಟ್ ತೊಗೊಳ್ಬೇಕಾದ್ರೆ ರಿಟರ್ನ್ ಜರ್ನಿ ಟಿಕೆಟ್ ಮಾಡಿಸ್ತೇವೆ ಬಿಡ್ತೇವೆ, ಅದು ಬಿಟ್ಟು ವಿಚಾರ, ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಈ ಹುಟ್ಟು ಸಾವಿನ ವಿಚಾರದಲ್ಲಿ ಎಂದು ನಾವು ಜನ್ಮ ಪಡೆದು ರಿಟರ್ನ್ ಟಿಕೆಟನ್ನು ನಮ್ಮ ಜೋಬ್ನಲ್ಲಿ ಇಟ್ಕೊಂಡ್ಬಂದಿದ್ದೀವಿ. ಇದು ಮಾತ್ರ 100% ಅಲ್ಲ, 1000%, 1000 ಪಟ್ಟು ಗ್ಯಾರಂಟಿ. ರಿಟರ್ನ್ ಜರ್ನಿ ಟಿಕೆಟ್ ನಮ್ಮ ಹತ್ರ ಇದೆ, ಆದರೆ ಅದನ್ನು ಸ್ಥೂಲವಾಗಿ ಕಾಣಂಗಿಲ್ಲ. ಯಾರು ಆಧ್ಯಾತ್ಮಿಕದಲ್ಲಿ ಇರ್ತಾರೆ, ಸಂಪೂರ್ಣವಾಗಿ ಜಗತ್ತಿಂದ ಮುಕ್ತರಾಗಿರ್ತಾರೆ, ಇದ್ರೂ ಇಲ್ದಂಗೆ ಇರ್ತಾರೆ, ಕಮಲ ಪುಷ್ಪದ ಸಮಾನ ಇರ್ತಾರೆ, ಅಂಥವ್ರಿಗೆ ಗೊತ್ತಾಗ್ತದೆ, ಹಾಂ ಇದು ಜಗತ್ತು ನನ್ನಲ್ಲ, ನನ್ನ ಮೇಲಿದೆ, ನಾನು ಹೋಗ್ತಕ್ಕಂಥ ಸಮಯ ಹತ್ತಿರ ಬಂತು. ಹೆಂಗೆ ಒಂದು ಮೈಸೂರು ಪಾಕ್, ಒಂದು ಕೇಕ್ ನೀವು ಮಾಡ್ತಾ ಇರಬೇಕಾದ್ರೆ ಯಾವಾಗ ಅದು ಸಂಪೂರ್ಣವಾಗಿ ಬೇಯ್ತದೆ, ಅದು ಟೇಸ್ಟ್ ಕೊಡಲಿಕ್ಕೆ, ಸ್ಮೆಲ್, ಸುವಾಸನೆ ಬರಲಿಕ್ಕೆ, ಪರಿಮಳ ಬರಲಿಕ್ಕೆ ಶುರುವಾಗ್ತದೆ. ಎರಡನೇದು, ಅದು ತನ್ನ ದಡವನ್ನು ಸಂಪೂರ್ಣವಾಗಿ ಬಿಡ್ತದೆ. ಅದರಿಂದ ತಿಳ್ಕೊಳ್ತಾರೆ, ಹೌದು ಇದು ಮೈಸೂರು ಪಾಕು ಅಥವಾ ಕೇಕು ರೆಡಿಯಾಗಿದೆ. ಯಾವಾಗ ಪರಿಮಳ ಬರ್ತದೆ, ತನ್ನ ದಡವನ್ನು ಅದು ಬಿಡ್ತದೆ, ಅದರಿಂದ ಗೊತ್ತಾಗ್ತದೆ. ಅದೇ ರೀತಿ ನಾವು ಸಹ ಈ ಜಗತ್ತಿನಲ್ಲಿ ಈ ದಡದಿಂದ ಮುಕ್ತರಾಗಬೇಕಾದ್ರೆ ಆ ಪರಮಾತ್ಮ ನೆನಪು ಮಾಡಬೇಕು. ಆ ಪರಮಾತ್ಮನ ನೆನಪಿಂದ ಮಾತ್ರ ನಾವು ಇದರಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇದೆ, ವಿನ ಬೇರೆ ಯಾವುದೇ ವಿಧಾನಗಳಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ನಮ್ಮ ಋಷಿ ಮುನಿಗಳು, ವಿದ್ವಾಂಸರು, ಸಾಕಷ್ಟು ಜನ ಸಾಹಿತಿಗಳು, ವಚನಕಾರರು ಎಲ್ಲರೂ ತಮ್ಮ ಪ್ರಯತ್ನವನ್ನು ಮಾಡಿ ಹೋಗಿದ್ದಾರೆ. ಅವರೇನು ಮಾಡಿಲ್ಲ ಅಂತಲ್ಲ, ಅವ್ರು ಮಾಡಿ ನೋಡಿ 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 ಪ್ರಯತ್ನ ಪಟ್ಟು ಸಾಕಾಗಿ ಅವ್ರು ಏನು ಹೇಳಿದ್ರು, ಕೆಲವರು ನೇತಿ 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 ಅಂತ ಹೇಳ್ಬಿಟ್ರು, ನನಗೆ ಗೊತ್ತಿಲ್ಲ. ಪರಮಾತ್ಮ ನೀ ಅಖಂಡ ಸೂರ್ಯ ಇದೆಯಾ, 1000 ಪಟ್ಟು ಸೂರ್ಯನ ಸಮಾನ ತೇಜೋಮಯ ಇದೆಯಾ ಅಂತ ಕೆಲವರು ಹೇಳಿದರು. ಕೆಲವರು ಅವನ ಗತಿಮತಿ ನಮಗೆ ಗೊತ್ತಿಲ್ಲ, ಆದಿನೇ ಇಲ್ಲ ಅಂತ್ಯನೇ ಇಲ್ಲ ಅಂತ ಹೇಳ್ಬಿಟ್ರು ಆ ಪರಮಾತ್ಮಕ್ಕೆ. ಆದರೆ ಕೊನೆಗೆ ಯಾರ್ಯಾರು ಹೆಂಗೆ ತಮ್ಮ ಮನಸ್ಸಿಗೆ ಬಂದಂಗೆ ಹೇಳ್ಕೊಂತ ಬಂದ್ರಲ್ಲ, ಅದನ್ನು ಸರಿ ಮಾಡಬೇಕಾದ್ರೆ ಪರಮಾತ್ಮನ ಈ ಭೂಮಿ ಬರಬೇಕಾಗ್ತದೆ. ಅದೇ ರೀತಿ ಇವತ್ತು ಪರಮಾತ್ಮ ಈ ಭೂಮಿಗೆ ಬಂದಿದ್ದಾನೆ. ಆದರೂ ನಾವು ಹೆಂಗಿದ್ದೀವಿ ಅಂದರೆ ನೋಡಿದರೂ ನೋಡ್ದಂಗೆ,
ಕೇಳಿದರೂ ಕೇಳುವ ಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನಮ್ಗೆ ಇಷ್ಟ ಆಯಿತೋ ಇಷ್ಟ ಇಲ್ಲೋ ಒಂದಿನ ಮಾತ್ರ ಹೋಗೋದು ಮಾತ್ರ 100% ಗ್ಯಾರಂಟಿ. ಈಗಾಗಲೇ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಒಂದು ಕತೆ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು ಯಾರೆಲ್ಲ ಅದನ್ನು ಸಂಚಿಕೆ ನೋಡಿದಿರಿ. ನೋಡಿ, ಅಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಮಾರ್ಕೆಟಿಗೆ ಜಾತ್ರೆ ಹುಡುಕ್ಯಂತ ಬರ್ತಾನೆ. ಅದೇ ರೀತಿ ಇವಾಗ ಪರಮಾತ್ಮನು ಸಹ ಈ ಭೂಮಿ ಮೇಲೆ ಅವತರಣೆ ಮಾಡಿ ಬಂದಿದ್ದಾನೆ. ನೋಡಿ, ಸತ್ಯಯುಗ ಮತ್ತು ತ್ರೇತಾಯುಗ, ದ್ವಾಪರ ಕಲಿಯುಗ 4 ಯುಗಗಳನ್ನು ನಾವು ಕಳೆದಿದ್ದೇವೆ. ಈಗ ಸತ್ಯಯುಗ ತ್ರೇತಾಯುಗದಲ್ಲಿ ನಾವು ಯಾರು ಕೂಡ ದುಃಖಿಗಳಿರಲಿಲ್ಲ. ಅದು ಮುಂದಿನ ಸಂಚಿಕೆ ನಾನು ನಿಮಗೆ ಅದನ್ನು ಚಿತ್ರ ಹೇಳ್ತೀನಿ. ಭಾರತದ ಉತ್ಥಾನ ಮತ್ತು ಪತನ ಯಾವ ರೀತಿ ಆಯಿತು, ನಾವು ಹೆಂಗೆ ಶಿವ ಪೂಜೆಯಿಂದ ಹೆಂಗೆ ಶವ ಪೂಜೆಗೆ ಬಂದು ನಿಂತಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹತ್ರ ಅದನ್ನು ಹೇಳ್ಕೊಳ್ತೇನೆ. ಇರಲಿ, ಅದೀಗ ಬೇಡ. ಆದರೆ ಆ ಪರಮಾತ್ಮ ಸತ್ಯಯುಗ, ನಾವು ಸತ್ಯಯುಗದಿಂದಲೂ ಹಿಡಿದು ಈ ಪಾತ್ರ ಮಾಡಲಿಕ್ಕೆ ಬಂದ್ವಿ. ಸತ್ಯಯುಗ ತ್ರೇತಾಯುಗ 2 ಯುಗಗಳು ಮುಗಿದ ಮೇಲೆ ದ್ವಾಪರ ಯುಗದ ನಂತರ ನಾವು ಯಾರೂ ಹೋಗಲೇ ಇಲ್ಲ ಮನೆಗೆ, ಪರಂಧಾಮಕ್ಕೆ ಹೋಗಲೇ ಇಲ್ಲ, ನಿಜವಾದಂಥ ಮನೆಗೆ, ಆತ್ಮಗಳ ಲೋಕಕ್ಕೆ. ಆದರೆ ಏನು ಮಾಡ್ತಾನೆ ಪರಮಾತ್ಮ ಅಂದರೆ, ಅನೇಕ ಧರ್ಮಾತ್ಮರನ್ನು ಕಳಿಸ್ಕೊಡ್ತಾನೆ. ಹೋಗಿ ಅವ್ರಿಗೆ ಹೇಳಿ, ಹೋಗ್ರಿ, ಬರ್ಲಿಕ್ಕೆ ಹೇಳ್ರಿ ಅಂತ. ಹೆಂಗಿಲ್ಲಿ ಲೌಕಿಕದ ಜಗತ್ತಿನಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿ ಕಳಿಸ್ತಾರೆ, ನಿಮ್ಮಪ್ಪ ನಿಮ್ಮಮ್ಮ ಕಾಯ್ತಾ ಇದ್ದಾರೆ, ಸ್ವಲ್ಪ ಅಲ್ಲಿ ನಮ್ಮ ಮಗಳು ಕಂಡ್ರೆ ಅಲ್ಲಿ ಮನೇಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕಳಿಸ್ರಿ, ಸ್ವಲ್ಪ ಹೇಳ್ರಿ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಪರಮಾತ್ಮನು ಸಹ ಸತ್ಯಯುಗ ತ್ರೇತಾಯುಗದಿಂದ ಪಾತ್ರನ ಮಾಡಲಿಕ್ಕೆ ನಾವೇನು ಇಲ್ಲಿ ಬಂದಿದ್ದೇವೆ. ನಾವು ವಾಪಸ್ ಹೋಗ್ಲಿಕ್ಕೆ ಅನೇಕ ಧರ್ಮಾತ್ಮರನ್ನು ಕಳಿಸ್ಕೊಟ್ರು, ಪೈಗಂಬರನ್ನು ಕಳಿಸ್ಕೊಟ್ರು, ಮೆಸೆಂಜರ್ನ ಕಳಿಸ್ಕೊಟ್ರು. ಅವ್ರು ಬಂದು ಹಿಡಿದ್ರು ಪರಮಾತ್ಮ ಮೇಲಿದ್ದಾನೆ. ಇಸ್ಲಾಂ ಧರ್ಮದಲ್ಲೂ ಬಂದರು, ಕ್ರಿಶ್ಚಿಯನ್ ಧರ್ಮದಲ್ಲೂ ಬಂದರು, ಬೌದ್ಧ ಧರ್ಮ, ಜೈನ ಧರ್ಮ, ಎಲ್ಲ ಧರ್ಮದಲ್ಲೂ ಕೂಡ ನಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದರು. ಆದರೆ ನಾವು ಯಾರು ಎಚ್ಚರಿಕೆ ಕೊಟ್ಟರು ನಾವು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಒಂದೇ ಮಾತನ್ನ ಹೇಳಬೇಕಂದ್ರೆ ಭಂಡ್ರು ಯಾರು ಹೇಳಿದ್ರು ಕೇಳಂಗಿಲ್ಲ. ಕೊನೆಗೆ ಇವ್ರು ಯಾರು ಹೇಳಿದ್ರು ಕೇಳಿಲ್ಲ. ಅಷ್ಟೇ ಅಲ್ಲ, ಆ ಬಂದವ್ರನ್ನ ನಾವು ಇಲ್ಲೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿವಿ, ನಮ್ಮ ಜೊತೆಗೆ ಮಜಾ ಮಾಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿವಿ. ಅವರು ಇಲ್ಲೇ ಆಗಿಬಿಟ್ರು, ಬಂದವರೆಲ್ಲ ಧರ್ಮಾತ್ಮರೆಲ್ಲ ಬಂದವರು ಇಲ್ಲೇ ಬೇರೆ ಬೇರೆ ಹೆಸರು ರೂಪದಿಂದ ಪಾತ್ರ ಮಾಡ್ತಾ ಇದ್ದಾರೆ. ಆದರೆ ಕೊನೆಗೆ ಅಲ್ಲಿ ಹೆಂಗೆ ಅವರಪ್ಪ ದೊಣ್ಣೆ ತಗೊಂಡು ಬಂದ, ಇವ್ರು ಹೋದರೆ ಅಲ್ಲಾದರೂ ಬರಲಿಲ್ಲ ಅಂತ, ಹಾಗೆ ಇವತ್ತು ಪರಮಾತ್ಮನು ಈ ಭೂಮಿ ಮೇಲೆ ಬಂದಿದ್ದಾನೆ. ಬಂದು 100 ವರ್ಷ ಆಯಿತು. ಎಲ್ಲಿ ಬಂದಿದ್ದಾನೆ? ಇಲ್ಲಿ ಗುಡಿ ಗುಂಡಾರದಲ್ಲಿ ಬಂದಿದ್ದಾನೆ ಅಂತ ನಾವು ಹುಡುಕಿ ಆಡ್ತಾನೇ ಇದ್ದೀವಿ. ಅನೇಕ ಯಾತ್ರೆಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿದನೋ ಯಾರಾದರೂ ಸ್ವಲ್ಪ ಪವಾಡಗಳನ್ನು ಮಾಡಿ ತೋರಿಸಿದ್ರೆ ಇವರೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದೇವೆ. ಯಾಕೆಂದರೆ ನಮ್ಮ ಸನಾತನ ಧರ್ಮದವರು ಪ್ರತಿಯೊಂದರಲ್ಲೂ ದೇವರನ್ನು ಕಾಣ್ತಕ್ಕಂಥ ಒಂದು ಸ್ವಭಾವ. ಇವರಿದ್ದಾರೆ, ಇವರಿಂದ ಏನೋ ನಮ್ಗೆ ಆಗ್ಬೋದೇನೋ, ಯಾರೋ ಒಬ್ಬರು ಇವರಿದ್ರೆ ಅವ್ರಿಗೊಂದು ದೇವರು ಅಂತ ತಿಳ್ಕೊಂತೀವಿ. ಒಂದು ಕಲ್ಲು ಪೂಜೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟರೆ ಅದಕ್ಕೂ ದೇವರ ನಮ್ಮ ಕಷ್ಟಗಳನ್ನು ಈಡೇರಿಸ್ಬೋದ. ಕಾರಣ ಏನು ಅಂದರೆ, ನಾವು ದ್ವಾಪರ ಯುಗದಿಂದ ಅರ್ಥಾತ್ 2,500 ವರ್ಷಗಳಿಂದ ಬೇಡ್ತಾ ಇದರಿಂದ ಲಾಭ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೇವೆ. ನೋಡಿ, ಕಷ್ಟದಲ್ಲಿದ್ದವನಿಗೆ ಯಾವುದೋ ಒಂದು ಹುಲ್ಲುಕಡ್ಡಿ ಆಸರೆ ಸಿಕ್ಕರೆ ಸಾಕು, ಮ್ಯಾಲಿಂದ ಬರಲಿಕ್ಕೆ ಪ್ರಯತ್ನ ಪಡ್ತಾನಂತೆ. ನೀವು ಎಲ್ಲರಿಗೂ ಅನುಭವ ಮಾಡ್ತೀವಿ ನೋಡಿ. ಅಚಾನಕ್ ನೀವೆಲ್ಲರ ಹೊಳೆಗೆ ಎಲ್ಲರೂ ಬಿದ್ದಿರಿ, ಕೆರೆಗೆ ಬಿದ್ದಿರಿ, ನಿಮ್ಗೆ ಈಜು ಬರ್ತಾ ಇಲ್ಲ ಅಂದಾಗ ನೀವು ಚಡಪಡಿಸ್ತಾ ಇರ್ತೀರಿ ಮ್ಯಾಲೆ ಬರಲಿಕ್ಕೆ. ಅಂಥ ಟೈಮಲ್ಲಿ ಯಾರಾದರೂ ಒಂದು ಹಗ್ಗ ಹೊಸ್ತರೆ, ಒಂದು ಕೋಲ್ ಕೊಟ್ಟರೆ, ಒಂದು ಕೈ ಕೊಟ್ಟರೆ ಅದನ್ನ ಹಿಡ್ಕೊಂಡು ನಾವು ಮ್ಯಾಲೆ ಬಂದುಬಿಡ್ತೀವಿ. ಆಸರೆ ಹಾಗೆ ಇವತ್ತು ನಮಗೆ ಯಾರ ಮುಖಾಂತರನಾದರೂ ನಮ್ಮ ಕಷ್ಟ ಪರಿಹಾರ ಆಗ್ತದ. ಇವ್ರ ಮುಖಾಂತರ ಅಲ್ಲಿ ನಾವು ಜಾತಿ ಧರ್ಮ ನೋಡೋಂಗಿಲ್ಲ, ಮತ ಪಂಥ ನೋಡೋಂಗಿಲ್ಲ ರೀ. ಒಟ್ಟು ನಮ್ಮ ಕಷ್ಟ ಆರಾಮಾದ್ರೆ ಸಾಕು. ಉದಾಹರಣೆಗೆ ನೋಡಿರಿ, ನಾವು ಆರಾಮಿಲ್ಲ, ಡಾಕ್ಟ್ರು ಬೇರೆ ಧರ್ಮದವ್ರು ಇರ್ತಾರೆ, ನಮ್ಮ ಧರ್ಮ ನಮ್ಮ ಜಾತಿ ಬೇರೆ ಇರ್ತದೆ. ಆದರೆ ನಾವು ಡಾಕ್ಟರ್ ಹತ್ರ ಆ ಟೈಮ್ನಲ್ಲಿ ಜಾತಿ ನೋಡೋಂಗಿಲ್ಲ ರೀ, ಧರ್ಮ ನೋಡೋಂಗಿಲ್ಲ ರೀ. ನನಗೆ ಯಾಕೆ ಬಂದಿರತಕ್ಕಂಥ ಕಾಯಿಲೆ ದೂರ ಆಗಬೇಕು, ನನಗೆ ಬಂದಿರತಕ್ಕಂಥ ಸಮಸ್ಯೆ ಪರಿಹಾರ ಆಗಬೇಕು ಅಲ್ವಾ, ನನಗೆ ಒಟ್ಟು ಆರಾಮಾಗಬೇಕು. ಅಲ್ಲಿ ಜಾತಿ ನೋಡಲ್ಲ. ಹಾಗಾಗಿ ಈ ಸಮಯದಲ್ಲೂ ಸಹ ನಾವು ಅದನ್ನು ವಿಚಾರ ಮಾಡ್ಕೊಂತ ಕೂತ್ರಾಗಲ್ರಿ. ಪರಮಾತ್ಮ ಈ ಭೂಮಿಗೆ ಬಂದಿದ್ದಾನೆ. ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳಿದೆ ಆಗಲೇ, ಹೆಂಗೆ ಇಂಗ್ಲೆಂಡಿನ ಪ್ರಜೆ ರಾತ್ರಿ ಎಲ್ಲ ಆ ಟ್ರೈನಲ್ಲಿ ಗಾಂಧಿ ಎದುರುಗಡೆ ಕುಂತರು ಅವನಿಗೆ ಅರ್ಥ ಆಗಲಿಲ್ವಲ್ಲ, ಪಶ್ಚಾತ್ತಾಪ ಪಟ್ಬಿಟ್ಟ ಬೆಳಗ್ಗೆ ಎದ್ದಾಗ. ಅದೇ ರೀತಿ ಪರಮಾತ್ಮನ ಅವತರಣೆ ಈ ಭೂಮಿ ಮೇಲಾಗಿದೆ. ಓಂಕಾರೇಶ್ವರನಾದ ಪರಮಾತ್ಮ, ನಿರಾಕಾರ ಜ್ಯೋತಿರ್ಬಿಂದು ಶಿವ ಪರಮಾತ್ಮ, ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿಯಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತಿಗೆ ಅವತರಣೆ ಮಾಡಿ 100 ವರ್ಷ ಆಯಿತು. ಆ ಪರಮಾತ್ಮ ಓಂ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾನೆ.
ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಅಂತಕ್ಕಂಥ ಇನ್ನೊಂದು ಆಧ್ಯಾತ್ಮಿಕ ಸಂಸ್ಥೆ ಇದೆ. ಆ ಸಂಸ್ಥೆಯನ್ನು ಪರಮಾತ್ಮನೇ ಸ್ಥಾಪನೆ ಮಾಡಿ ತ್ರಿಕಾಲ ಜ್ಞಾನವನ್ನು, ತ್ರಿಲೋಕ ಜ್ಞಾನವನ್ನು, ಸಹಜ ರಾಜಯುಗವನ್ನು ಪರಮಾತ್ಮ ಕಲಿಸಿಕೊಡ್ತಾ ಇದ್ದಾನೆ. ಮನುಷ್ಯರನ್ನ ದೇವತೆಗಳನ್ನ ಏನು ಮಾಡ್ತಕ್ಕಂಥ ಮಹಾನ್ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ. ಪತಿತರಿಂದ ಪಾವನ ಮಾಡ್ತಕ್ಕಂಥ ದಿವ್ಯ ಪರಮಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಸುರರಿಂದ ದೇವತೆಗಳನ್ನ ಏನು ಮಾಡ್ತಾನೆ, ಮಾನವನನ್ನು ಮಹಾಮಾನವನನ್ನು ದೇವಮಾನವನ್ನ ಏನು ಮಾಡ್ತಕ್ಕಂಥ ಒಂದು ಮಹಾನ್ ಪವಿತ್ರ ಶ್ರೇಷ್ಠ ಕಾರ್ಯವನ್ನು ಪರಮಾತ್ಮ ಓಂ ಮಂಡಳಿ ಮುಖಾಂತರ ಮಾಡ್ತಾ ಇದ್ದಾನೆ. ಆದಮೇಲೆ ಹಾಗಾದರೆ ತಡ ಏಕೆ? ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿದೆಯೋ ಅಥವಾ ಎಲ್ಲಿದೆಯೋ ನೋಡಿ, ಪರಮಾತ್ಮನೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಓಂ ಮಂಡಳಿ ತಕ್ಷಣ ಭೇಟಿ ಕೊಡಿ. ಅಲ್ಲಿ ಕಲಿಸ್ತಕ್ಕಂಥ ಪರಮಾತ್ಮ ಕಲಿಸ್ತಕ್ಕಂಥ ಶಿಕ್ಷಣವನ್ನು ಅಭ್ಯಾಸ ಮಾಡಿ ನಿಮ್ಮ ಮನಸ್ಸಿಗೆ ಸುಖ ಶಾಂತಿಯನ್ನು ನೆಮ್ಮದಿನ ಪಡ್ಕೊಳ್ಳಿ. ಅದಕ್ಕೆ ತಡೆ ಏಕೆ? ನಾವಿನ್ನೂ ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇದ್ದಾವೆ, ಅಲ್ಲಿದನೋ ಇಲ್ಲಿದನಂತೆ. ಎಲ್ಲಿ ಇಲ್ಲ, ಆಲ್ರೆಡಿ ಬಂದಾಗಿದೆ. ನಿಮ್ಮ ಮನೆಯಲ್ಲಿರ್ತಾರೆ ಪರಮಾತ್ಮ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಹುಡ್ಕಕ್ಕೆ ಹೋಗ್ತಿರ್ತೀರಿ, ನಿಮ್ಮ ತಂದೆ ತಾಯಿ ಮನೇಲಿರ್ತಾರೆ, ನೀವು ಮಾರ್ಕೆಟ್ನಲ್ಲಿ ಹುಡುಕ್ತಾ ಇರ್ತೀರಿ. ಹಾಗೆ ಪರಮಾತ್ಮ ಆಲ್ರೆಡಿ ಬಂದಾಗಿದೆ ಈ ಭೂಮಿ ಮೇಲೆ, ಹುಡುಕೋ ಅವಶ್ಯಕತೆ ಇಲ್ಲ. ಆದರೆ ಎಲ್ಲಿ ಬಂದಿದ್ದಾನೆ ಅನ್ನೋದು ಮಾತ್ರ ನಾವು ಹುಡುಕಬೇಕಾಗಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಸಹ ನಿಮ್ಮ ಹತ್ತಿರದ ಓಂ ಮಂಡಳಿಗೆ ಕೇಂದ್ರಕ್ಕೆ, ಆಧ್ಯಾತ್ಮಿಕ ಕೇಂದ್ರಕ್ಕೆ ಭೇಟಿ ಕೊಡಿ. ಅಕಸ್ಮಾತ್ ನಿಮಗೆ ಅದ್ರ ಬಗ್ಗೆ ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿ 9123924475, 8951588026, 6360971865ಗೆ ಫೋನ್ ಮಾಡಿ ಓಂ ಮಂಡಳಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ಓಂ ಮಂಡಳಿಯಲ್ಲಿ ನಿಮಗೆ ಉಚಿತವಾಗಿ ದೇವತಾ ಶಿಕ್ಷಣವನ್ನು ಕಲಿಸ್ಕೊಡ್ಲಾಗ್ತದೆ. ಜೊತೆಗೆ ಇದಕ್ಕೆ ಬೇಸಿಕ್ಕಾಗಿ ನಿಮಗೆ ಓಂಕಾರವನ್ನು ಕಲಿಸ್ಕೊಡ್ಲಾಗ್ತದೆ. ಪರಮಾತ್ಮನೇ ಬಂದು ನೀವು ಓಂಕಾರವನ್ನು ಕಲಿಸೋದ್ರಿಂದ ಈ ಓಂಕಾರದಲ್ಲಿ ಎಷ್ಟು ಶಕ್ತಿ ಇದೆ. ಬಹುಶಃ ನೀವೆಲ್ಲರೂ ಕೆಲವರು ಅಭ್ಯಾಸ ಮಾಡಿ ನೋಡಿರ್ಬೋದು. ನಮ್ಮ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ಆನಂದ, ಉಲ್ಲಾಸ, ಉಮಂಗ, ಉತ್ಸಾಹ, ತೃಪ್ತಿ ಜೀವನ ನಮ್ಮದಾಗ್ತದೆ. ಎಷ್ಟೋ ವರ್ಷಗಳಿಂದ ಬಗೆಹರಿಸಲಿಕ್ಕೆ ಆಗಿರ್ತಕ್ಕಂಥ ಸಮಸ್ಯೆ, ಕಾಯಿಲೆಯಿಂದ ನಾವು ಮುಕ್ತರಾಗ್ತೇವೆ. ಎಷ್ಟೋ ವರ್ಷಗಳಿಂದ ಡಾಕ್ಟ್ರೇ ಪರಿಹಾರ ಮಾಡೋಕ್ಕಾಗಿರಲ್ಲ ಅಂಥ ಕಾಯಿಲೆ ಓಂಕಾರ ಮಾಡೋದ್ರಿಂದ ನಮಗೆ ಲಾಭ ಸಿಗ್ತದೆ. ಅದರಿಂದ ಹೊರಗೆ ಬರ್ತೀವಿ. ಹಾಗೆ ನನ್ನೊಂದು ನಿವೇದನೆ, ರಿಕ್ವೆಸ್ಟ್ ಏನಂದರೆ, ಯಾವ ರೀತಿ ಅಲ್ಲಿ ಆ ಇಂಗ್ಲೆಂಡ್ ಪ್ರಜೆ ಗಾಂಧೀಜಿ ಟ್ರೈನಲ್ಲಿ ಕೂತ್ಕೊಂಡಿದ್ರು, ತನ್ನ ಎದುರುಗಡೆ ಇದ್ದರೂ ಕೂಡ ಕಂಡರೂ ಕಾಣದಂಗೆ ಕೂತ್ಕೊಂಡಿದ್ದ, ನೋಡಿದ್ರು ನೋಡ್ದಂಗೆ ಕೂತ್ಕೊಂಡಿದ್ದ, ಒಬ್ಬ ಸಾಮಾನ್ಯ ಅಂತ ತಿಳ್ಕೊಂಡಿದ್ದ. ಅದೇ ರೀತಿ ಇಂಗ್ಲೆಂಡಿನ ಪ್ರಜೆ ರೀತಿ ನೀವು ಆಗಬೇಡ್ರಿ ಅನ್ನೋದೇ ನನ್ನ ರಿಕ್ವೆಸ್ಟ್. ಯಾಕೆಂದರೆ ಆಲ್ರೆಡಿ ಪರಮಾತ್ಮ ಬಂದು ಓಂ ಮಂಡಳಿ ಸ್ಥಾಪನೆ ಮಾಡಿ ಎಲ್ಲ ರೀತಿ ವಿಶ್ವ ಪರಿವರ್ತನಾ ಕಾರ್ಯ, ಸ್ವರ್ಗದ ಕಾರ್ಯ ನಡೀತಾ ಇದೆ. ಆದರೆ ನಾಳೆ ಎಲ್ಲರೂ ಗೊತ್ತಾದಾಗ ಎಲ್ಲರೂ ಹುಯಿ ಅಂತ ಎದ್ದ ಮೇಲೆ ಅಯ್ಯೋ ಎಲ್ಲಿದ್ದಾನೆ ಅದಲ್ಲ, ದೂರ ಇಲ್ಲ, ನಿಮ್ಮ ಪಕ್ಕದಲ್ಲಿ ಇರ್ತಾನೆ, ಪಶ್ಚಾತ್ತಾಪ ಪಟ್ಟು ಬಿಡ್ತಿರೋವಾಗ, ಅಯ್ಯೋ ನಮ್ಮ ಮನೆ ಪಕ್ಕದಲ್ಲಿ ಇರ್ತಲ್ರಿ ಓಂ ಮಂಡಳಿ, ನಮಗೆ ಗೊತ್ತಾಗ್ಲಿಲ್ವಲ್ರಿ, ಅಯ್ಯೋ ಓಂ ಮಂಡಳಿ ಪ್ರೋಗ್ರಾಮ್ ಬಂತು, ಯೂಟ್ಯೂಬ್ನಲ್ಲಿ ಬಂತು, ಫೇಸ್ಬುಕ್ನಲ್ಲಿ ಬಂತು, ವಾಟ್ಸಪ್ನಲ್ಲಿ ಬಂತು ಅಂತ ತಿಳ್ಕೊಂಡು ಮೈ ಮೆರಿಬೇಡ್ರಿ. ಯಾಕೆಂದರೆ ಪರಮಾತ್ಮ ಎಲ್ಲರಿಗೂ ಶಿಕ್ಷಣ ಕೊಡೋಕ್ಕೋಸ್ಕರವಾಗಿ ಬಂದಿದ್ದಾನೆ, ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾನೆ. ಏನೇ ಮಾಡಿದ್ರು ಇಲ್ಲಿಂದ ಜಗ ಖಾಲಿ ಮಾಡೋದು ಮಾತ್ರ 100%. ಅದು ನಾನು ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ ವಿಚಾರ. ಯಾಕೆಂದರೆ ನೀವೆಲ್ಲರೂ ಸಹ ನನ್ನಂತೂ ಎಷ್ಟೋ ಹಿರಿಯರು ಇರ್ತೀರಿ, ದೊಡ್ಡವರು ಇರ್ತೀರಿ, ತಂದೆ ತಾಯಿ ಇರ್ತೀರಿ, ಅಣ್ಣ ತಮ್ಮಳಿರ್ತೀರಿ, ಯಜಮಾನ್ರಿರ್ತೀರಿ. ನಿಮ್ಮ ಅಜ್ಜ ಮುತ್ತಜ್ಜ ಆ ಮುತ್ತಜ್ಜನ ಕಾಲದಿಂದಲೇ ನೀವು ಹುಡ್ಕಂತ ಬಂದಿರಿ. ಯಾರು ಇಲ್ಲಿ ಉಳಿಯೋರು ಯಾರೆಲ್ಲ ಹೋಗಲೇಬೇಕು. ಅವರು ಹೋಗಿದರೆ ನಾವು ಹೋಗಿದ್ದೇವೆ, ನಾನು ಹೋಗವನೇ ಇದ್ದೇನೆ. ಅಂದಮೇಲೆ ಹೋಗೋದಕ್ಕಿಂತ ಮೊದಲೇ ಎಲ್ಲಿ ಹೋಗಬೇಕು, ಏನು ಮಾಡ್ಕೋಬೇಕು ಅಂತಕ್ಕಂಥದ್ದು ಜ್ಞಾನ ಭಾಳ ಇಂಪಾರ್ಟೆಂಟ್. ದಯವಿಟ್ಟು ಯಾರು ನೀವು ಆ ಇಂಗ್ಲೆಂಡ್ ಪ್ರಜೆ ಥರ ನೋಡ್ದಂಗೆ ಕೇಳಿದಂಗೆ ಇರಬೇಡ್ರಿ. ದಯವಿಟ್ಟು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡ್ರಿ, ರಾಜಯೋಗಕ್ಕಿಲ್ಲಿರಿ, ಓಂಕಾರ ಮಾಡಿರಿ, ನಿಮ್ಮ ಜೀವನವನ್ನು ಸುಖಮಯ ಮಾಡಿಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಒಳ್ಳೆಯದಾಗಲಿ. ಎಲ್ಲ ವಿಶ್ವದ ಸಕಲ ಜೀವಾತ್ಮಗಳು ಕೂಡ ಒಳ್ಳೆಯದಾಗಲಿ. ಆ ಪರಮಾತ್ಮ ಅವ್ರನ್ನೆಲ್ಲರನ್ನು ರಕ್ಷಣೆ ಮಾಡಲಿ. ನಿಮ್ಮ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ. ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.